इस देश का मिडिल क्लास कमर तोड़ मेहनत करता है, लेकिन इस मेहनत के बावजूद मिडिल क्लास गरीब हो रहा है, अमीर नहीं हो रहा। ರಾಘವ್ ಚಡ್ಡಾ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿರುವಂತ ಒಬ್ಬ ವ್ಯಕ್ತಿ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅಥವಾ ಟ್ವಿಟರ್ ಓಪನ್ ಮಾಡಿದ್ರೆ ಇವರ ವಿಡಿಯೋಗಳು ಎಲ್ಲಾ ಕಡೆ ಕೂಡ ವೈರಲ್ ಆಗಿರುತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ರಾಜ್ಯಸಭೆಯಲ್ಲಿ ಜನಸಾಮಾನ್ಯರ ಸಮಸ್ಯೆಗಳನ್ನ ದಿನನಿತ್ಯ ನೀವು ಅನುಭವಿಸುವಂತ ಒಂದಷ್ಟು ವಿಚಾರಗಳನ್ನು ಅವರು ಅಡ್ರೆಸ್ ಮಾಡ್ತಾರೆ. ಹಾಗಾಗಿ ಇವರು ಅಂದ್ರೆ ಎಲ್ರಿಗೂ ಕೂಡ ಒಂದು ಫೇವರೇಟ್ ಆಗಿತ್ತು. ಆದ್ರೆ ಈಗ ಆಮ್ ಆದ್ಮಿ ಪಕ್ಷ ಅವರದ್ದೇ ಪಕ್ಷ ಈಗ ರಾಜ್ಯಸಭೆ ಉಪನಾಯಕನ ಸ್ಥಾನದಿಂದ ವಜಾ ಮಾಡಿದೆ. Sir, I demand in this August House to make paternity leave a legal right in India. ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ಇವತ್ತು ರಾಘವ್ ಚಡ್ಡಾ ಯಾರು, ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಯಾವ ಕಾರಣಕ್ಕೆ ಅವ್ರನ್ನ ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ಹೊರಗೆ ಹಾಕಿದೆ, ಜೊತೆಗೆ ಯಾವೆಲ್ಲ ವಿಚಾರದ ಬಗ್ಗೆ ಅವರು ಮಾತನಾಡಿದ್ರು, ಯಾವೆಲ್ಲ ಬೇಸಿಕ್ ವಿಚಾರ. ನೀವು ಆಶ್ಚರ್ಯ ಆಗ್ಬೋದು, ಇದ್ರ ಬಗ್ಗೆ ಎಲ್ಲ ಯಾರಾದ್ರೂ ಒಬ್ಬ ಧ್ವನಿ ಎತ್ತುವಂತ ನಾಯಕ ಇದಾನ ಅಂತ ಕೂಡ ನಿಮ್ಗೆ ಡೌಟ್ ಆಗುತ್ತೆ. ಇದು ಯಾಕಂದ್ರೆ ಡೈಲಿ ನಿಮ್ಮ ಲೈಫಲ್ಲಿ ಬರುವಂತಹ ಸಮಸ್ಯೆಗಳು ಸಣ್ಣ ಪುಟ್ಟದ್ದು ನಾವು ಇಗ್ನೋರ್ ಮಾಡಿರ್ತೀವಿ, ಬಟ್ ಅದು ತುಂಬಾ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ ಅಥವಾ ನಿಮ್ಮನ್ನ ಲೂಟಿ ಮಾಡ್ತಾ ಇರುತ್ತೆ. ಮೊದಲಿಗೆ ನಾವು ಈ ರಾಘವ್ ಚಡ್ಡಾ ಯಾರು ಅನ್ನೋದ್ರ ಬಗ್ಗೆ ನೋಡೋಣ. ರಾಘವ್ ಚಡ್ಡಾ ನಿಮಗೆ ಸಿನಿಮಾದ ಇಂಟ್ರೆಸ್ಟ್ ಇದ್ರೆ ಪರಿಣೀತಿ ಚೋಪ್ರಾ ನೀವು ಕೇಳಿರ್ತೀರಾ. ಹಲವಾರು ಸಿನಿಮಾಗಳಲ್ಲಿ, ಹಿಟ್ ಸಿನಿಮಾಗಳಲ್ಲಿ ಅವರು ಆಕ್ಟ್ ಮಾಡಿದಂಥವ್ರು. ಅವರ ಪತಿ ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿಯ ಪರವಾಗಿ ಏನು ರಾಜ್ಯಸಭೆಯಲ್ಲಿ ಉಪನಾಯಕರಾಗಿ ಧ್ವನಿ ಎತ್ತಾ ಇದ್ದಂಥವ್ರು. ಸದ್ಯಕ್ಕೆ ಅವ್ರನ್ನ ಯಾಕೆ ವಜಾಗೊಳಿಸಲಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅವರು ಒಂದು ಪತ್ರ ಬರೆದಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯವರು ಏನು ರಾಜ್ಯಸಭಾ ಉಪನಾಯಕರಾಗಿರುವಂಥ ಇವರನ್ನ ಕೂಡಲೇ ಅವರು ಮಾತನಾಡುವಂಥ ಹಕ್ಕೇನಿದೆ ಅಥವಾ ಅಲ್ಲಿ ಆ ಸ್ಥಾನದಿಂದ ಅವ್ರನ್ನ ತೆಗಿಬೇಕು ಅಂತ ಅಲ್ಲಿನ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಮೇಲ್ನೋಟಕ್ಕೆ ನೋಡೋದಾದ್ರೆ ಇದು ಬೇರೆದೇ ರೀಸನ್ ಇದೆ. ಆ ಇನ್ಸೈಡ್ ವಿಚಾರವನ್ನು ನಾನು ಹೇಳ್ತೀನಿ. ಆದ್ರೆ ಅವರು ನೇರವಾಗಿ ಕೊಡ್ತಿರುವಂತಹ ಕಾರಣಗಳೇನು ಅಂತ ಅಂದ್ರೆ, ಮೊದಲನೇದಾಗಿ ಈ ಅರವಿಂದ್ ಕೇಜ್ರಿವಾಲ್ ಹಾಗೆ ಮನೀಶ್ ಸಿಸೋಡಿಯಾ ಇವರು ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಕೇಸ್ನಿಂದ ಖುಲಾಸೆ ಆಯ್ತಲ್ಲ, ಕ್ಲೀನ್ ಚಿಟ್ ಸಿಕ್ತು ಕೇಜ್ರಿವಾಲ್ಗೆ. ಆಗ ಇವರು ಯಾವುದೇ ಸ್ಟ್ಯಾಂಡ್ ಅನ್ನ ತಗೊಳ್ಳಿಲ್ಲ, ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿಲ್ಲ ಅನ್ನೋದು ನಂಬರ್ 1. ಅದೇ ರೀತಿಯಾಗಿ ಈ ಪಕ್ಷ ಕೋಟ ಏನಿದೆ, ಅವರಿಗೆ ಪಕ್ಷದ ಏನು ಕೋಟದಿಂದ ಕೊಟ್ಟಿದ್ದಾರೆ, ಅದರಿಂದ ಕೊಡ್ತಿದ್ದಂಥ ಸಮಯ ಪಕ್ಷದ ಕೋಟಾದಿಂದ ಆಮ್ ಆದ್ಮಿ ಪಾರ್ಟಿಗೆ ಇಷ್ಟು ಟೈಮ್ ಅಂತ ಅಲ್ಲಿ ಇರುತ್ತೆ, ಅವ್ರಿಗೊಂದು ಕೋಟ ಇರುತ್ತೆ. ಅದರಲ್ಲಿ ಮೇಜರ್ ಆಗಿ ರಾಘವ್ ಚಡ್ಡಾ ಅವರೇ ಮಾತನಾಡ್ತಾ ಇದ್ರು. ಉಳಿದಂಥ ಆಪ್ ಸಂಸದರಿಗೆ ಟೈಮ್ ಸಿಗ್ತಾ ಇರಲಿಲ್ಲ. ಉದಾಹರಣೆಗೆ 1 ಗಂಟೆ ಕೊಟ್ಟರು ಅಂತ ಅನ್ಕೊಳ್ಳಿ ಆಮ್ ಆದ್ಮಿ ಪಾರ್ಟಿಗೆ ರಾಜ್ಯಸಭೆಯಲ್ಲಿ, ಅದರಲ್ಲಿ ಒಂದು 3/4 ಗಂಟೆ 50 ನಿಮಿಷ ಇವರೇ ಮಾತಾಡ್ಬಿಡ್ತಾ ಇದ್ರು. ಉಳಿದವರಿಗೆ ಮಾತನಾಡುವಂಥ ಟೈಮ್ ಸಿಗ್ತಾ ಇರಲಿಲ್ಲ ಅಂತ ಒಂದು ಕಾರಣ ನೀಡಲಾಗ್ತಿದೆ. ಇನ್ನೊಂದು, ಅವರು ಪಕ್ಷದ ನಿಲುವನ್ನ ಸರಿಯಾಗಿ ಅಲ್ಲಿ ಮಂಡಿಸ್ತಾ ಇರಲಿಲ್ಲ. ಎಲ್ಲೊಂದ್ ಕಡೆ ಅವರ ಓನ್ ವಿಚಾರಗಳನ್ನೇ ತರ್ತಾ ಇದ್ರು. ಆಮ್ ಆದ್ಮಿ ಪಾರ್ಟಿಯ ವಿಚಾರ ಅಂತ ಅಲ್ಲಿ ಮಂಡಿಸ್ತೆ ಅಥವಾ ಪ್ರಸ್ತುತಪಡಿಸ್ತೆ, ತಮ್ಮ ವಿಚಾರ ಅನ್ನೋ ರೀತಿಯಾಗಿ ವೈಯಕ್ತಿಕವಾಗಿ ಅವ್ರದ್ದೇ ಇಮೇಜ್ ಅನ್ನ ಬಿಲ್ಡ್ ಮಾಡೋಕೇನಾದ್ರೂ ವಿಚಾರಗಳನ್ನ ಮಂಡಿಸ್ತಾ ಇದ್ರ ಅನ್ನೋದು ಒಂದು. ಏನು 4ನೇದು, ಆಪ್ನ ಆಂತರಿಕ ಕಲಹ ಆಯ್ತು, ಒಂದಷ್ಟು ವಿಚಾರಗಳಾಯ್ತು. ಆದ್ರೆ ಎಲ್ಲೂ ಕೂಡ ಅದರ ಬಗ್ಗೆ ಸಾರ್ವಜನಿಕವಾಗಿ ಒಂದು ಸ್ಟ್ಯಾಂಡ್ ಅನ್ನ ಆಮ್ ಆದ್ಮಿ ಪಾರ್ಟಿ ಪರವಾಗಿ ಅವರು ತಗೊಂಡಿಲ್ಲ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸೊ ಹೀಗೆ ಈ ಎಲ್ಲಾ ಕಾರಣಗಳು ಅವ್ರನ್ನ ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ಹೊರಗಡೆ ಇಡಲಾಯಿತು ಅಂತ ಒಂದಷ್ಟು ವಿಚಾರಗಳು ಹೊರಬರ್ತಾ ಇದ್ವು. ಆದ್ರೆ ಈಗ ನಾವು ಇದೊಂದು ಸ್ವಲ್ಪ ಇನ್ಸೈಡ್ ಡೀಟೇಲ್ಸ್ ಅಲ್ಲಿ ಹೋದ್ರೆ, ನೀವೀಗ ಕಾಂಗ್ರೆಸ್ನಲ್ಲೇ ನೋಡ್ಬೋದು, ಶಶಿ ತರೂರ್ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವ್ರನ್ನ ಮೀರಿ ಏನಾದ್ರೂ ಶಶಿ ತರೂರ್ ಹೋದ್ರೆ ಅವ್ರನ್ನ ಅಲ್ಲೇ ಅದುಮುವಂತ ಕೆಲಸ ಆಗುವಂಥದ್ದು ಕೂಡ ನಾವು ನೋಡಿದ್ದೀವಿ. ಬಿಜೆಪಿ ಅಂತ ಬಂದ್ರೆ ಯೋಗಿ ಆದಿತ್ಯನಾಥ್ ಅವರ ಹೆಸರು ಬಹಳ ಫೇಮಸ್ ಆಯ್ತು, ವೈರಲ್. ಎಲ್ಲರೂ ಕೂಡ ಇದ್ರೆ ಅಂತ ಒಬ್ಬ ಲೀಡರ್ ಇರಬೇಕು, ನಮ್ಗೆ ಈ ತರ CM ಬೇಕು ಅಂತೆಲ್ಲ ಬರ್ತಾ ಇತ್ತು. ಆದ್ರೆ ಎಲ್ಲೊಂದ್ ಕಡೆ ಈ ಬಿಜೆಪಿಯಲ್ಲಿ ಇರುವಂತಹ ಗುಜರಾತಿನ ಲಾಬಿ ಏನಿದೆ, ಇದ್ರಲ್ಲಿ ನೋಡಿದಾಗ ಎಲ್ಲೋ ಯೋಗಿ ಅವ್ರನ್ನ ಅಲ್ಲೇ ನಿಧಾನಕ್ಕೆ ಅವ್ರಿಗೆ ಏನು ಎಮರ್ಜ್ ಆಗ್ತಾ ಇದ್ದಾರೆ, ಅವ್ರನ್ನ ಅಲ್ಲೇ ಹೋಲ್ಡ್ ಮಾಡುವಂತ ಪ್ರಯತ್ನ ಆಗ್ತಿದೆಯಾ, ಯಾಕಂದ್ರೆ ಬೇರೆ ನಾಯಕರನ್ನ ಮೀರಿ ಇವರ ಇಮೇಜ್ ಬೆಳೆಯುತ್ತೆ ಅಂತ. ಸೊ ಹಾಗಾಗಿ ಆ ಥರದೊಂದು ಚರ್ಚೆ ರಾಜಕೀಯ ವಲಯದಲ್ಲಿದೆ. ಆಮ್ ಆದ್ಮಿ ಪಾರ್ಟಿ ಅಂತ ಬಂದಾಗ ಅರವಿಂದ್ ಕೇಜ್ರಿವಾಲ್ ಅವರ ಪರಮೋಚ್ಚ ನಾಯಕ. ಎಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮೀರಿ ರಾಘವ್ ಚಡ್ಡಾ ಏನಾದ್ರೂ ಬೆಳೀತಾರಾ, ಹಾಗಾಗಿ ಅವ್ರನ್ನ ಅಲ್ಲಿಗೆ ಅದುಮುವಂತ ಕೆಲಸ ಆಗ್ತಿದ್ಯಾ ಅನ್ನೋದು ಈಗ ಸಾಮಾನ್ಯ ಜನ ಕೇಳ್ತಿರುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಘವ್ ಚಡ್ಡಾ ಅವರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಅವರೇ ಮಾತನಾಡಿದ್ದಾರೆ, ನಾನು ಮಾಡಿರುವಂತ ತಪ್ಪೇನು, ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂತಂದ್ರೆ ಸಾಮಾನ್ಯ ಜನರ ಪಾರ್ಟಿ, ಸಾಮಾನ್ಯ ಪ್ರಜೆಗಳ ಪಾರ್ಟಿ. ನಾನು ಆ ಸಾಮಾನ್ಯ ಪ್ರಜೆಗಳ ಪರವಾಗಿ ಮಾತನಾಡಿದ್ದೀನಿ, ಅದಲ್ಲೇನು ತಪ್ಪು? ನಾನೇನಾದ್ರೂ ಕ್ರೈಮ್ ಮಾಡಿದ್ದೀನ, ನಾನೇನಾದ್ರೂ ಅಪರಾಧ ಎಸಗಿದ್ದೀನ, ನನ್ನನ್ನ ಮಾತನಾಡಬಾರ್ದು, ನನ್ನ ಅವಕಾಶವನ್ನು ಕಿತ್ಕೊಳ್ಬೇಕು ಅಂತಂದ್ರೆ ಯಾವ ನ್ಯಾಯ ಅಂತ ರಾಘವ್ ಪ್ರಶ್ನೆ ಮಾಡಿದ್ದಾರೆ. ಏನು ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರಿಗೆ ರಾಘವ್ ಯಾವ್ಯಾವ ವಿಚಾರವಾಗಿ ಧ್ವನಿ ಎತ್ತಿದ್ರು ಅಂತ ಗೊತ್ತು, ಬಟ್ ಕೆಲವೊಂದು ಎಕ್ಸಾಂಪಲ್ಗಳನ್ನು ನಿಮಗೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಬ್ಲಿಂಕಿಟ್ ಹಾಗೆ ಜೆಪ್ಟೋ ಈ ಥರ ಹುಡುಗರು ಪಾಪ ಅವರಿಗೆ 10 ನಿಮಿಷದಲ್ಲಿ ಡೆಲಿವರಿ, 15 ನಿಮಿಷ ಅಥವಾ 5 ನಿಮಿಷ ಅಂತೆಲ್ಲ ಇರುತ್ತೆ ನೀವು ನೋಡಿದ್ರೆ. ಬಟ್ ಆ ಹುಡುಗರು ಮಳೆ, ಗಾಳಿ, ಚಳಿ ಅಂದೆ ಟ್ರಾಫಿಕ್ಗಳಲ್ಲಿ ಪ್ರಾಣವನ್ನೇ ಒತ್ತೆ ಇಟ್ಟು ಅವ್ರು ಬಂದು ಕೊಡಬೇಕಾಗತ್ತೆ, ಅಂತ ರಿಸ್ಕ್ ಇದೆ. ಬಟ್ ಅವರಿಗೆ ಸೇಫ್ಟಿ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಎದ್ದಿತ್ತು.
ಇದಕ್ಕಾಗಿ ಅವರೇನೆ ಬ್ಲಿಂಕಿಟ್ ಡ್ರೆಸ್ ಹಾಕೊಂಡು ಸರ್ವಿಸ್ ಡೆಲಿವರಿ ಕೊಟ್ಟು ಅವ್ರ ಕಷ್ಟಗಳೇನು, ಅವ್ರ ಜೊತೆ ಟೀ ಕುಡಿತಾ ಮಾತನಾಡಿದ್ರು. ಈ ಥರದ್ದೆಲ್ಲ ಧ್ವನಿ ಎತ್ತಿದ್ರು. ಬ್ಲಿಂಕಿಟ್ ಬಾಯ್ಸ್ಗೆ ಅಥವಾ ಈ ಡೆಲಿವರಿ ಬಾಯ್ಸ್ಗೆ ನೀವು ವಿಶೇಷವಾದ ಸವಲತ್ತುಗಳನ್ನು ಕೊಡಬೇಕು, ಅವ್ರಿಗೆ ಸೇಫ್ಟಿ ಕೊಡಬೇಕು ಅಂತ. ಜೊತೆಗೆ ಆ ಟೈಮ್ ಏನಿದೆ ಅದು ಕಷ್ಟ ಆಗುತ್ತೆ, 10 ನಿಮಿಷದಲ್ಲಿ ಡೆಲಿವರಿ, 5 ನಿಮಿಷದಲ್ಲಿ ಡೆಲಿವರಿ ಅಂತ. ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ, ಇದು ನೀವೆಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ನೀವೊಂದು ರೀಚಾರ್ಜ್ ಮಾಡ್ತೀರಾ, ಸೊ ಅದು ಏನಾಗುತ್ತೆ ಅಂತಂದ್ರೆ ಒಂದು 28 ದಿನಗಳು ಅಂತ ಇರುತ್ತೆ, 28 ಡೇಸ್ ವ್ಯಾಲಿಡಿಟಿ ಅಂತ. ಇಡೀ ವರ್ಷ ನೀವು 28 ಅಂತ ಹೋದಾಗ ನೀವು ಪೇ ಮಾಡಬೇಕಾಗಿರೋದು 12 ತಿಂಗಳಿಗೆ 12 ಸಲ ನೀವು ಮಂತ್ಲಿ ರೀಚಾರ್ಜ್ ಮಾಡಬೇಕು. ಬೇಡ 28 ದಿನ ಇರುತ್ತಲ್ಲ, ಅದರಲ್ಲಿ 3 ದಿನ ಉಳ್ಕೊಳ್ಳುತ್ತೆ, 31 ದಿನ ಇದ್ದಾಗ, 30 ದಿನ ಇದ್ದಾಗ 2 ದಿನ ಉಳ್ಕೊಳ್ಳುತ್ತೆ. ಇದೆಲ್ಲವೂ ಕೂಡ ಸೇರಿಸಿದ್ರೆ 12 ತಿಂಗಳಿಗೆ 2-3 ದಿನ ಅಂತ ಸೇರಿದ್ರೆ 1 ತಿಂಗಳಾಗುತ್ತೆ. ಸೊ ಅಲ್ಲಿಗೆ ನೀವು 12 ತಿಂಗಳ ರೀಚಾರ್ಜ್ ಬದಲು 13 ತಿಂಗಳ ರೀಚಾರ್ಜ್ ಮಾಡಿಸ್ತಾ ಇರ್ತೀರ. ಇದೆಲ್ಲ ಟೆಕ್ನಿಕ್ ಅವ್ರದ್ದು, ಹೇಗೆ ಜನರಿಂದ ತೆಗಿಬೇಕು ಅಂತ, ಟೆಲಿಕಾಂ ಇಂಡಸ್ಟ್ರಿ ಅವ್ರದ್ದು. ಇದನ್ನ ಅವ್ರು ಪ್ರಶ್ನೆ ಮಾಡಿದರು, ಯಾಕೆ ನೀವು 1 ವರ್ಷಕ್ಕೆ 12 ತಿಂಗಳು 13 ಬಾರಿ ರೀಚಾರ್ಜ್ ಮಾಡಿಸ್ತೀರಾ, ಯಾಕೆ ಪೇ ಮಾಡಬೇಕು ಜನ ಅಂತ. ಇದ್ರ ಜೊತೆಗೆ ಇನ್ನೊಂದು, ನೀವೀಗ ಒಂದು ಪರ್ ಡೇ 2 GB ಇರುವಂಥದ್ದು ರೀಚಾರ್ಜ್ ಮಾಡಿಸಿರ್ತೀರ. 2 GB ನೀವೇನು 2 GB ಯೂಸ್ ಮಾಡ್ತೀರಾ? ಇಲ್ಲ, ನೀವು ಒಂದು 1 GB ಯೂಸ್ ಮಾಡ್ಬೋದು, 1.5 GB ಯೂಸ್ ಮಾಡ್ಬೋದು. 1 GB ಅಂತ ಅಂದ್ಕೊಳ್ಳೋಣ. ಇನ್ನು ಉಳಿದಿರುವಂಥ 1 GB ನಿಮಗೆ ಸಿಗಲ್ಲ, ನಿಮ್ಮ ಅಕೌಂಟಲ್ಲಿ ಏನು ಇರೋಲ್ಲ. ಅದನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಮುಂದಿನ ಒಂದು ತಿಂಗಳಿಗೆ. ಆ ರೇಟನ್ನು ಕಡಿಮೆ ಮಾಡಿ. ಈಗ 30 ದಿನಕ್ಕೆ 30 GB ಯೂಸ್ ಮಾಡಿದ್ರೆ 60 GB ಅವ್ರು ರೀಚಾರ್ಜ್ ಮಾಡಿಸ್ಕೊಂಡಿರ್ತಾರೆ, 30 GB ಮಾತ್ರ ಯೂಸ್ ಮಾಡಿರ್ತಾರೆ. ಮತ್ತೊಂದು 30 GB ನೆಕ್ಸ್ಟ್ ತಿಂಗಳು ಕ್ಯಾರಿ ಫಾರ್ವರ್ಡ್ ಆಗಲಿ ಅನ್ನೋದ್ರ ಬಗ್ಗೆ ಕೂಡ ಅವರು ಧ್ವನಿ ಎತ್ತಿದ್ರು. ಇದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜೊತೆಗೆ ಏರ್ಪೋರ್ಟ್ನಲ್ಲಿ ಸಿಕ್ಕಾಪಟ್ಟೆ ರೇಟ್ ಇದೆ. ನೀವು ಏರ್ಪೋರ್ಟ್ನಲ್ಲಿ ಒಂದು ಟೀ ಕುಡಿಬೇಕಾದ್ರೆ 150, 200, 300 ಆ ಥರ ಇದೆ. ಅದನ್ನು ಕೂಡ ಕಡಿಮೆ ಮಾಡಬೇಕು. ನಿಮಗೆ ಬೇಸಿಕ್ ಅಲ್ಲಿ ಒಬ್ಬ ಆಟೋ ಡ್ರೈವರ್ ಹೋದರೂ ಕೂಡ ಟೀ ಕುಡಿಯೋಕ್ಕಾಗಬೇಕು, ಕ್ಯಾಬ್ ಡ್ರೈವರ್ ಹೋದರೂ ಕೂಡ ಟೀ ಕುಡಿಯೋಕ್ಕೆ ಸಾಧ್ಯ ಆಗಬೇಕು, ಅಂಥ ರೇಟ್ ಇರಬೇಕು ಅಂತ ಅವರು ಪ್ರಶ್ನೆ ಮಾಡಿದರು. ಇದು ನಾನು ಕೆಲವೊಂದು ಜಸ್ಟ್ ಎಕ್ಸಾಂಪಲ್ಗಳು ನಿಮಗೆ ಕೊಟ್ಟಿದ್ದು. ಈ ಥರದ್ದು ಹಲವಾರಿದೆ. ಇದೆಲ್ಲದರ ಬಗ್ಗೆ ಕೂಡ ಧ್ವನಿ ಎತ್ತಂಥ ವ್ಯಕ್ತಿ ರಾಘವ್ ಚಡ್ಡಾ. ಸೊ ಇಂಥ ಒಬ್ಬ ವ್ಯಕ್ತಿಯನ್ನು ನೀನು ಮಾತನಾಡಲೇಬಾರ್ದು, ಅವ್ರನ್ನ ಸ್ಥಾನದಿಂದ ತೆಗೆದು ಅಶೋಕ್ ಮಿತ್ತಲ್ ಅವ್ರನ್ನ ತಂದು ಕೂರಿಸಿದ್ದಾರೆ. ಸೊ ಹಾಗಾದರೆ ವಾಯ್ಸ್ ಔಟ್ ಮಾಡೋದು ಯಾರು? ವಾಯ್ಸ್ ಮಾಡೋರ್ನೆಲ್ಲ ಅದುಮ್ತಾ ಹೋದರೆ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಾರೆ ಅನ್ನೋದು ಈಗ ಹುಟ್ಟಿರುವಂಥ ಪ್ರಶ್ನೆ. ಸೊ ನಿಮ್ಗೇನು ಅನ್ಸುತ್ತೆ? ರಾಘವ್ ಚಡ್ಡಾ ಅವ್ರನ್ನ ಉಪನಾಯಕ ಸ್ಥಾನದಿಂದ ಹೊರಗಡೆ ತೆಗೆದಿದ್ದು, ವಾಯ್ಸ್ ಔಟ್ ಮಾಡೋಕ್ಕೆ ಬೇರೆ ಬೇರೆ ವೇದಿಕೆ ಇದೆ, ಬಟ್ ರಾಜ್ಯಸಭೆಯಲ್ಲಿ ವೇದಿಕೆ, ಆ ವೇದಿಕೆಯಲ್ಲಿ ಒಂದು ಕಡತಕ್ಕೆ ಹೋಗುತ್ತೆ, ಅನುಷ್ಠಾನಕ್ಕೆ ಬರೋಕ್ಕೆ ಈಸಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇನ್ನೂ ಕೂಡ ವಿಡಿಯೋಗಳು ಮಾಡ್ಬೋದು, ಧ್ವನಿ ಎತ್ಬೋದು. ಬಟ್ ಆ ರಾಜ್ಯಸಭೆಯ ಒಳಗೆ ಆ ಕುರ್ಚಿಲಿ ಕೂತು ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡೋದಿದೆಯಲ್ಲ, ಅದು ಎಲ್ರಿಗೂ ಕೂಡ ತಲುಪುತ್ತೆ. ಅಂದರೆ ಹೈಯರ್ ಲೆವೆಲ್ಗೆ ಹೋಗುತ್ತೆ. ಏನೇನು ಅವರು ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಾಯ ಮಾಡ್ತಾರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ರಾಘವ್ ಚಡ್ಡಾ ಅವರ ಮೇಲಿನ ಈ ಕ್ರಮದ ಬಗ್ಗೆ ನೀವೇನು ಹೇಳ್ತೀರಿ? ಏನು ಕಾರಣ ಇರ್ಬೋದು ನಿಮ್ಮ ಪ್ರಕಾರ? ನಾವೆಲ್ಲ ಒಂದು ಅಂದಾಜು ಈ ಥರ ಇರ್ಬೋದು ಅಂತ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ ಈಗ ನಾನು ಹೇಳಿದೆ. ಸೊ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಸ್ಪೆಷಲ್ ಟಾಪಿಕ್ಗಳಿಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.